ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಸಮಸ್ಯೆನ ನಾನೇ ಸೀಕ್ರೆಟ್ ಆಗಿ ಡೀಲ್ ಮಾಡ್ತೀನಿ. ನಾಳೆನೇ ಅವ್ರ ಕಾಲೇಜ್ಗೆ ಹೋಗ್ತೀನಿ. ಆಲ್ ದಿ ಬೆಸ್ಟ್ ಕಣೆ ಮೊಮ್ಮಗಳೇ. ವಿಶ್ ಮಾಡೋದಷ್ಟೇ ಅಲ್ಲ, ಅವಶ್ಯಕತೆ ಬಂದ್ರೆ ನೀನ್ ನಂಗೆ ಹೆಲ್ಪ್ ಕೂಡ ಮಾಡ್ಬೇಕು. ಮಾಡದೆ ಇರ್ತೀನಾ? ಮಾಡ್ತೀನಿ. ಆಮೇಲೆ ನೀನೇ ನನ್ನ ಏನೋ ಒಂದು ಅಂತ್ಯ. ಏನು ಜಮ್ಮ ಹಾಗಂತ್ಯ? ನೀನ್ ಬಿಟ್ರೆ ನಂಗೆ ಯಾರಿದಾರೆ ಹೇಳು? ಇದೇ ತರಾನೇ ನಿಂಗೆ ಬೇಕಾದಾಗೆಲ್ಲ ನನ್ ಗಲ್ಲ ಹಿಡ್ಕೊಂಡು ನೈಸ್ ಮಾಡ್ಬಿಡ್ತೀಯ. ಸರಿ ಬಿಡು, ನಿಂಗೇನಾದ್ರೂ ಬೇಕಾದ್ರೆ ನಂಗೆ ಫೋನ್ ಮಾಡು, ಸರಿನಾ? ನಾನೀಗ ಹೋಗಿ ಬರ್ತೀನಿ. ಸರಿ ಅಜ್ಜಮ್ಮ. ಕೈಲಾಶ್ ಅವರೇ, ಕಾಫಿ. ಕೈಲಾಶ್ ಅವರೇ, ಸ್ವಲ್ಪ ನಾನು ಹೇಳೋದನ್ನ ದಯವಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕಿಷ್ಟು ಮೊಂಡತನ ಮಾಡ್ತಿದ್ದೀರಾ ರೀ? ಯಾಕೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಂಡು ನನಗೂ ಶಿಕ್ಷೆ ಕೊಡ್ತಿದ್ದೀರಾ? ಯಾಕೆ ನನ್ನ ನಂಬ್ತಾ ಇಲ್ಲ ರೀ? ಇಷ್ಟು ದಿನ ನನ್ನ ನಂಬಿ ನಿಮ್ಮನ್ನು ದೂರ ಇಟ್ಟಿದ್ದಾಗ್ಲೂ ನೀವು ನನ್ನ ತಪ್ಪು ತಿಳ್ಕೊಂಡಿಲ್ಲ. ಆದ್ರೆ ನಾನು ನಿಮ್ಗೆ ಹತ್ರ ಆಗ್ಬೇಕಾದ್ರೆ ನೀವು ಯಾರೋ ಹೇಳಿದ ಮಾತು ಕೇಳಿ ನನ್ನ ಯಾಕೆ ದೂರ ಇಡ್ತಿದ್ದೀರಾ? ಇದು ಸರಿ ಅಲ್ಲ ರೀ. ಇವಾಗ ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ, ನೀವು ಮಾತ್ರ ಇರೋದು. ಅದನ್ನ ನಾನು ಎಷ್ಟು ಸಲ ಹೇಳಿದ್ರು ನೀವು ನಂಬ್ತಾನೆ ಇಲ್ಲ. ಅದೆಲ್ಲ ಮುಗ್ದೋಯ್ತು ರೀ. ನನಗೆ ಗೊತ್ತಿಲ್ಲದೆ ಮಾಡಿದ ತಪ್ಪು ಅದು. ಅವತ್ತು ನಾನು ನಮ್ಮ ಅಪ್ಪಗೆ ಮಾತು ಕೊಟ್ಮೇಲೆ ಇವಾಗ ನನ್ನ ಲೈಫಲ್ಲಿ ಇರೋದು ನೀವೇ ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಗೆ ತಾಳಿ ಕಟ್ಟಿಸ್ಕೊಳ್ಳೋಕೆ ಸಿದ್ಧವಾಗಿದ್ದು. ಅದಾದ್ಮೇಲೆ ನನ್ನ ಮನಸ್ಸಲ್ಲಿ ನಿಮ್ಮನ್ ಬಿಟ್ರೆ ಇನ್ಯಾರಿಗೂ ಆ ಸ್ಥಾನ ಕೊಟ್ಟಿಲ್ಲ. ಅವತ್ತು ಕೂಡ ಹಾಸ್ಪಿಟಲ್ ಅವ್ರು ಹೇಳಿದ್ದನ್ನ ನಂಬಿ ನಾನು ನಿಮ್ಮಿಂದ ದೂರ ಇದ್ನೇ ವಿನಃ ನಾನು ನಿಮಗೆ ಯಾವತ್ತೂ ಮೋಸ ಮಾಡಿಲ್ಲ ರೀ. ನಿಮಗೆ ಇಲ್ಲದೆ ಇರೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಿಮ್ಮನ್ನ ದೂರ ಇಡ್ಬೇಕಂತ ನಾನು ಕನ್ಸಲ್ಲೂ ಅನ್ಕೊಳ್ಳಲ್ಲ ರೀ. ಇದೆಲ್ಲ ಯಾರು ನಮ್ಮನ್ನ ಬೇರೆ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಅದಕ್ಕೆ ಪದೇ ಪದೇ ಫೋನ್ ಮಾಡಿ ನಂಗೂ ನಿಮ್ಗೂ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಇದೆಲ್ಲ ಬೇಡ ರಾಧಿಕಾ.
ಇದನ್ನೇ ಕೇಳಿ ಕೇಳಿ ಬೇಸತ್ ಹೋಗಿದ್ದೀನಿ. ನಾನ್ ನಿನ್ನ ನಂಬೇಕು ಅಂದ್ರೆ ನೀನ್ ಪ್ರೀತಿಸಿದ ವ್ಯಕ್ತಿ ಯಾರು ಅಂತ ಹೇಳ್ಬೇಕು. ಅವನ ಹೆಸರು ಕೂಡ ನೀನ್ ಹೇಳ್ತಿಲ್ಲ ಅಂದ್ರೆ ಖಂಡಿತ ನೀನ್ ತಪ್ಪು ಮಾಡಿದ್ಯಾ. ನೀನ್ ಆ ತಪ್ಪನ್ ಮುಚ್ಚಿಡ್ಬೇಕು ಅಂತ ನಾಟಕ ಆಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಿದೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ನಾನು ನಂಬಲ್ಲ. ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅಂದ್ರೆ ಅವ್ನು ಯಾರು ಅಂತ ಹೇಳು. ಯಾಕ್ರಿ ಪದೇ ಪದೇ ಅವನ ಬಗ್ಗೆ ತಿಳ್ಕೊಬೇಕು ಅಂತ ಕೇಳ್ತಾನೆ ಇದ್ದೀರಾ? ಅಂದ್ರೆ ನಿಮ್ಗೆ ನನ್ನ ಮೇಲೆ ಅನುಮಾನ ಇದೆ ಅಂತ ಆಯ್ತಲ್ಲ? ಮತ್ತೆ ನಿನ್ನ ಮಾತು, ನಿನ್ನ ನಡವಳಿಕೆ ಎಲ್ಲ ಎಲ್ಲ ಹಾಗೇ ಇದೆ. ಅನುಮಾನ ಪಡೆದೆ ಇನ್ನೇನ್ ಮಾಡಕ್ಕಾಗತ್ತೆ? ನಮ್ಮಿಬ್ರ ಸಂಸಾರ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ಗೊತ್ತಿದ್ರು ನೀನು ನಿನ್ ಲವರ್ ಬಗ್ಗೆ ಏನು ಹೇಳ್ತಿಲ್ಲ ಅಂದ್ರೆ ನಾನೇನ್ ಅನ್ಕೋಬೇಕು? ಅದಲ್ಲ ರೀ. ಏ, ಇದೆಲ್ಲ ನಾಟಕಗಳು ನನ್ನ ಹತ್ರ ಇಟ್ಕೋಬೇಡ. ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ, ನಾನು ನಿನ್ ಜೊತೆ ಕೊನೆವರೆಗೂ ಇರ್ಬೇಕು ಅಂದ್ರೆ ನಿನ್ ಜೀವನದಲ್ಲಿ ಇದ್ದವನ ಬಗ್ಗೆ ಹೇಳೋದನ್ ಬಿಟ್ರೆ ನಿನಗ್ ಬೇರೆ ಯಾವ ದಾರಿನೂ ಇಲ್ಲ. ಅನಾವಶ್ಯಕವಾಗಿ ನನಗೆ ಹಿಂಸೆ ಕೊಡಬೇಡ. ಪದೇ ಪದೇ ನನ್ನ ಎದುರಿಗೆ ಬಂದು ನನ್ನ ಇರಿಟೇಟ್ ಮಾಡಬೇಡ. ಏನಾಯ್ತು ಹೀಗಿದ್ದೀರಾ? ಹ ಲವರ್ ಅಂತ ಹಿಂದೆ ಇದ್ದವನ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ರಿ. ಅಲ್ಲ, ಏನ್ ನಡೀತಿದೆ ಇಲ್ಲಿ? ನಿಮ್ ಮಧ್ಯೆ ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮಾ? ಛ ಹಾಗೇನಿಲ್ಲ. ನಾವು ತುಂಬಾ ಖುಷಿಯಾಗಿದ್ದೀವಿ. ನಾನು ಸುಮ್ಮನೆ ಕಾಟ ಕೊಡೋಣ ಅಂತ ನೋಡ್ತಿದ್ದೆ. ಅಷ್ಟು ಬಿಟ್ರೆ ನಮ್ಮ ಮಧ್ಯೆ ಯಾವ ಥರ ಪ್ರಾಬ್ಲಮೂ ಇಲ್ಲ ಅಲ್ವಾ ರಾಧಿಕಾ? ಹಾ, ಇಲ್ಲ. ಅವ್ನ್ ಯಾರೂ ಹೇಳ್ತಿಲ್ಲ ಅಂತ ಅವನ ಹೆಸರು ಹೇಳು ಅಂತ ಕೇಳ್ತಿದ್ದೆ. ನಿಮ್ಮಿಬ್ರು ಮಾತನ್ನು ನಾನು ಕೇಳಿಸ್ಕೊಂಡೆ. ಯಾರವನು? ರಾಧಿಕಾ, ನೀನಾದ್ರೂ ಹೇಳು. ಹೇಳು ರಾಧಿಕಾ, ಏನಿಲ್ಲ ತಾನೆ? ಹುಚ್ಚ ಹುಡುಗಿ, ನಿಮ್ ಪ್ರಾಬ್ಲಮ್ ನನಗ್ ಗೊತ್ತಾಗಕ್ ಬಿಡ್ದೆ ಕವರ್ ಮಾಡೋದಕ್ಕೆ ಚೆನ್ನಾಗೆ ಪ್ರಯತ್ನ ಪಟ್ರು. ಆದ್ರೆ ನಿಮಗ್ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ, ನಿಮ್ ಮಧ್ಯ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೇ ನಾನು. ಇನ್ಮೇಲೆ ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬಿಟ್ರೆ ಜೀವನ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನಿಮ್ ಸಂಸಾರ ಸರಿ ಹೋಯ್ತು ಅನ್ನೋದು ನಡೆಯಲ್ಲ. ಪ್ರಿಯಾ, ಲಂಚ್ ಬಾಕ್ಸ್ ರೆಡಿನಾ? ರೆಡಿ ಪತ್ತಿರಾಯ್ರೆ, ಇದು ತಗೊಳ್ಳಿ. ಸರಿ, ಬಾಯ್. ಹೌದು, ನೀನೆಲ್ಲಿಗೆ ಹೊರಟಿದ್ಯಾ? ನಾನು ಅಜ್ಜಮ್ಮ ಸೇರಿ ತುಮಕೂರು ದೇವಸ್ಥಾನಕ್ಕೆ ಹೊರಟಿದ್ವಿ ಪತ್ತಿರಾಯ್ರೆ. ಅಜ್ಜಮ್ಮ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ, ಅದಕ್ಕೆ ರೆಡಿ ಆದೆ. ಹಾ, ನೀವಿಬ್ರೇ ಪ್ಲಾನ್ ಮಾಡ್ಕೊಂಡ್ರಾ? ನಂಗೆ ಯಾಕೆ ಹೇಳಿಲ್ಲ? ಅಂದ್ರೆ ಅದು ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಇರುತ್ತಲ್ವಾ, ಅದನ್ ಬಿಟ್ಟು ಬರಕ್ಕಾಗಲ್ವಲ್ಲ, ಅದಕ್ಕೆ ಹೇಳಿಲ್ಲ ಪತ್ತಿರಾಯ್ರೆ. ಪತ್ತಿರಾಯ್ರೆ, ನಿಮಗ್ ಟೈಮ್ ಆಗುತ್ತಲ್ವಾ, ನೀವು ಹಾಸ್ಪಿಟಲ್ಗೆ ಹೋಗಿ ಬನ್ನಿ. ಅದ್ ಸರಿ, ತುಮಕೂರು ತುಂಬಾ ದೂರ ಇದೆಯಲ್ಲ, ನೀವಿಬ್ರೇ ಹೇಗೆ ಹೋಗ್ತೀರಾ? ಅಜ್ಜಮ್ಮ ಸ್ಕೂಟಿ ಇದೆಯಲ್ಲ ಪತ್ತಿರಾಯ್ರೆ, ಅದ್ರಲ್ಲಿ ಹೋಗ್ತೀವಿ. ಏನ್ ಪ್ರಿಯಾ, ಅಷ್ಟು ದೂರ ಸ್ಕೂಟಿಲಿ ಹೇಗೆ ಹೋಗ್ತೀಯಾ? ನಂಗೆ ಮುಂಚೆನೆ ಹೇಳಿದ್ರೆ ಗಾಡಿ ಅರೇಂಜ್ ಮಾಡ್ತಿದ್ನಲ್ಲ. ಪರವಾಗಿಲ್ಲ ಪತ್ತಿರಾಯ್ರೆ, ಅಜ್ಜಮ್ಮಂಗೂ ಡ್ರೈವಿಂಗ್ ಬರುತ್ತಲ್ಲ, ಸ್ವಲ್ಪ ಹೊತ್ತು ಅವರು ಸ್ವಲ್ಪ ಹೊತ್ತು ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ, ಒಂದು ಕೆಲಸ ಮಾಡು ಪ್ರಿಯಾ, ನೀವು ನನ್ನ ಜೊತೆ ಬಂದ್ಬಿಡಿ.
ನಾನು ಹಾಸ್ಪಿಟಲ್ ಹತ್ರ ಇಳ್ಕೊತೀನಿ, ನೀವು ಅದೇ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗಿ. ಅಯ್ಯೋ ಪತಿರಾಯ್ರೆ, ನಿಮಗ್ ಯಾಕೆ ತೊಂದ್ರೆ? ಅಜ್ಜಮ್ಮ ಬರಕ್ಕೆ ಒಂಚೂರ್ ತಡ ಆದ್ರೂ ನೀವ್ ಹಾಸ್ಪಿಟಲ್ಗೆ ಹೋಗೋದು ಲೇಟ್ ಆಗುತ್ತಲ್ವಾ? ನೀವ್ ಆರಾಮಾಗಿ ಹೋಗಿ, ನಮ್ ಬಗ್ಗೆ ಚಿಂತೆ ಬೇಡ, ನಾವ್ ಹುಷಾರಾಗಿ ಹೋಗಿ ಬರ್ತೀವಿ. ಹಾ, ಏನ್ ಹುಷಾರೋ ಏನೋ. ಆ ಮುದ್ಕಿಲಿಗೆ ಬರ್ತಾಳೆ ಅಂದ್ರೇನೆ ನಂಗೆ ಟೆನ್ಷನ್ ಆಗ್ತಿದೆ. ಎಲ್ಲಿ ಈ ಕಾಯಿ ಹೊಡಿಯೋರ ಹತ್ರನೋ ಹೂ ಮಾರೋರ ಹತ್ರನೋ ಜಗಳಕ್ಕೆ ಬಿದ್ದು ನಿನಗೆ ತಲೆನೋವು ತಂದಿಡ್ತಾಳೇನೋ ಅನ್ನೋ ಭಯ. ಅದೆಲ್ಲ ನಾನು ನೋಡ್ಕೋತೀನಿ ಪತಿರಾಯ್ರೆ. ಅಜ್ಜಮ್ಮನ್ ಹೇಗ್ ಹ್ಯಾಂಡಲ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ವಾ? ಅಷ್ಟಕ್ಕೂ ದೇವರಲ್ಲಿ ಏನ್ ಕೇಳ್ಕೊಳಕ್ ಹೋಗ್ತಿದ್ಯಾ? ಏನಿರುತ್ತೆ ಪತಿರಾಯ್ರೆ, ನಾವಿಬ್ರು ಖುಷಿಯಾಗಿರ್ಬೇಕು, ನಮಗೆ ಯಾವತ್ತೂ ಏನು ಪ್ರಾಬ್ಲಮ್ ಬರಬಾರ್ದು ಅಂತ ಕೇಳ್ಕೊಳ್ತೀನಿ. ಅದನ್ ಬಿಟ್ಟು ಏನಿರುತ್ತೆ ಪತಿರಾಯ್ರೆ? ಅದಕ್ಕೂ ಮುಂಚೆ ನೀನ್ ತಲೆಲಿರೋ ಎಲ್ಲ ಅನುಮಾನ ಹೋಗ್ಲಿ ಅಂತ ದೇವರಲ್ಲಿ ಕೇಳ್ಕೊ. ಅವಾಗ ಆಟೋಮ್ಯಾಟಿಕಲಿ ನಾವು ಹ್ಯಾಪಿ ಆಗಿರ್ತೀವಿ. ಇವಾಗ ಅದನ್ನ ಯಾಕೆ ನೆನ್ಪು ಮಾಡ್ತಿದ್ದೀರಾ? ಓಹೋ, ನೆನಪು ಮಾಡೋದೇನಿದೆ, ಎಲ್ಲ ನೀನ್ ತಲೆಲಿರೋದನ್ನೇ ತಾನೇ ಹೇಳ್ತಾ ಇದ್ದೀನಿ. ಸರಿ ಸರಿ, ನಾನು ಹೋಗಿ ಬರ್ತೀನಿ, ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಪತಿರಾಯ್ರೆ. ಬಾಯ್. ಪ್ರಿಯಾ, ಹೇಳಮ್ಮ. ಅಜ್ಜಮ್ಮ, ನಾನು ಕಾಲೇಜ್ ಕಡೆ ಹೋಗ್ತಿದ್ದೀನಿ. ಅವ್ರು ಕೇಳಿದ್ರೆ ತುಮಕೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದೀನಿ. ಒಂದ್ ವೇಳೆ ನಿಂಗ್ ಫೋನ್ ಮಾಡಿದ್ರೆ ನೀನು ಅದನ್ನೇ ಹೇಳಿ ಮ್ಯಾನೇಜ್ ಮಾಡು, ಸರಿನಾ? ಅಯ್ಯೋ, ಅದ್ ಹೇಗೆ ಆಗತ್ತೆ? ಒಂದ್ ವೇಳೆ ನಾವ್ ಅಕ್ಕಪಕ್ಕ ಇದೀವಿ ಅನ್ಕೊಂಡು ನಿಂಗ್ ಫೋನ್ ಕೊಡು ಅಂದ್ರೆ ನಾನೇನ್ ಮಾಡ್ಲೆ? ನೀನ್ ನನ್ನನ್ ಯಾಕೆ ಸಿಕ್ಕಾಕ್ಸ್ತೆ ಇದ್ರಲ್ಲಿ? ಮತ್ತೇನ್ ಮಾಡ್ಲಿ ಅಜ್ಜಮ್ಮ? ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ನಿಮ್ ಲವರ್ ಯಾರು ಅಂತ ತಿಳ್ಕೊಳಕ್ಕೆ ನಿಮ್ ಕಾಲೇಜ್ ಹೋಗ್ತಿದ್ದೀನಿ ಅಂತ ಹೇಳ್ಬೇಕಿತ್ತಾ? ನೀನು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗಜ್ಜಮ್ಮ? ಏನ್ ಅರ್ಥ ಮಾಡ್ಕೊಳ್ಳೋದೋ ಏನೋ. ಇವಾಗ ಅವ್ನ್ ಫೋನ್ ಮಾಡಿದ್ರೆ ಏನ್ ಮಾಡೋದು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ ಅಜ್ಜಮ್ಮ, ಅವ್ರು ಖಂಡಿತ ಫೋನ್ ಮಾಡ್ತಾರೆ ಅಂತ ನಾನೇನ್ ಹೇಳಿಲ್ವಲ್ಲ. ಒಂದ್ ವೇಳೆ ಫೋನ್ ಮಾಡಿದ್ರೆ ನಾನ್ ಪ್ರದಕ್ಷಿಣೆ ಹಾಕ್ತಿದ್ದೀನಿ ಅಂತನೋ ಪ್ರಸಾದ ತಗೊಂಡ್ ಬರಕ್ ಹೋಗಿದ್ದೀನಿ ಅಂತನೋ ಹೇಳಿ ಮ್ಯಾನೇಜ್ ಮಾಡು. ನಾನು ಹೇಗೂ ಸಂಜೆ ಅಷ್ಟ್ರಲ್ಲಿ ಬಂದ್ಬಿಡ್ತೀನಲ್ಲ ಅಜ್ಜಮ್ಮ. ಸರಿ ಬಿಡು, ಏನೋ ಒಂದ್ ಹೇಳಿ ಸಾಯ್ತೀನಿ. ನೀನ್ ಮಾತ್ರ ಬೇಗ ಬಂದ್ಬಿಡು. ಹಾ ಆಯ್ತು. ಅವನ್ ಫೋನ್ ಮಾಡೋವರೆಗೂ ಇರ್ಬೇಡ ಮತ್ತೆ. ಸರಿ ಅಜ್ಜಮ್ಮ, ಇಡ್ತೀನಿ. ಹಾ. ಅಯ್ಯೋ ಭಗವಂತ, ಇವಳು ಅವಶ್ಯಕತೆ ಇಲ್ಲದೆ ನನ್ನ ಸಿಕ್ಕಾಕ್ಸದ್ಲಲ್ಲ. ಇಷ್ಟೊತ್ಕವನು ಅವಳಿಗೆ ಅನುಮಾನ ಹುಟ್ಟಿಸಿದ್ದು ನಾನೇ ಅಂತ ಅನ್ಕೋತಾ ಇರ್ತಾನೆ. ಇವಾಗ ಈ ಕತೆ ಎಲ್ಲ ಗೊತ್ತಾಯ್ತು ಅಂದ್ರೆ ನಾನು ಬದುಕಿರುವಾಗಲೇ ತಿಥಿ ಮಾಡೋದಂತೂ ಖಂಡಿತ. ಏನೋ ಈ ದಿನ ಏನಾಗುತ್ತೋ ಏನೋ. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ನೀನೇ ನನ್ನನ್ನು ಕಾಪಾಡಬೇಕು. ಅಯ್ಯೋ, ಮನೇಲಿ ಕೈಲಾಶ್ ಬೈಯೋದು, ಇವಳು ಹಾಸ್ಪಿಟಲ್ಗೆ ಬಂದು ಆ ಅವಮಾನನೂ ಅನುಮಾನನೂ ನೆನೆಸ್ಕೊಂಡು ಚಿಂತೆ ಮಾಡೋದು. ಇನ್ನಿವಳಿಗೆ ಜೀವನ ಪೂರ್ತಿ ನರ್ಕ ತಪ್ಪಲ್ವಲ್ಲ. ಅವಳಿಗೆ ಈ ಅಳು, ನಮ್ಗಿಲ್ಲಿ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಇವನು ಬಂದ್ನ, ಇವಾಗ ಇವನು ಅವಳನ್ನ ಸಮಾಧಾನ ಮಾಡೋದು, ಇವಳು ಮನೇಲಿ ನಡೆದಿದ್ದನ್ನ ಅವನಿಂದ ಮುಚ್ಚಿಡೋದು, ಇದೇ ತಾನೇ ನಡೆಯೋದು ಕಾಮನ್ ಆಗಿ. ಅವ್ರೇನೇ ಮುಚ್ಚಿಟ್ರು ಎಷ್ಟು ದಿನ ಮುಚ್ಚಿಡ್ತಾರೆ, ಯಾವುದೋ ಒಂದು ದಿನ ಆಚೆ ಬರೋದಂತೂ ಗ್ಯಾರಂಟಿ. ಆವಾಗ ಗೊತ್ತಾಗತ್ತೆ ಅವರಿಗೆ ನರಕ ಅಂದ್ರೆ ಏನು ಅಂತ. ರಾಧಿಕಾ, ಯಾಕೆ ಹೀಗೆ ಡಲ್ ಆಗಿದ್ಯಾ? ಏನಿಲ್ಲ, ಸ್ವಲ್ಪ ಬೇಜಾರು ಅಷ್ಟೇ. ಏನಾಯ್ತು? ಜ್ವರ ಏನಾದ್ರೂ ಇದೆಯಾ?
ಸಾರಿ, ನೀನು ಮೊದಲೇ ಹೇಳಿದ್ದಲ್ಲ, ಏನೋ ಅಭ್ಯಾಸ ಬಲದಲ್ಲಿ ಗೊತ್ತಿಲ್ಲದೆ ನಾನು ಹಾಗೆ. ಇಟ್ಸ್ ಓಕೆ ಅಮರ್. ಮತ್ತೆ ಸುಸ್ತಾಗಿರುವಾಗ ಹಾಸ್ಪಿಟಲ್ಗೆ ಯಾಕೆ ಬಂದೆ? ರೆಸ್ಟ್ ತಗೋಬೇಕಲ್ವಾ? ನಾನು ರೆಸ್ಟ್ ತಗೊಳ್ಳೋ ಅಂಥದ್ದೇನೂ ಆಗಿಲ್ಲ ಬಿಡು. ಹೌದು, ನನ್ನ ವಿಷಯ ಬಿಟ್ಬಿಡು. ಇವಾಗ ಪ್ರಿಯಾ ಹೇಗಿದ್ದಾಳೆ? ನಾನು ತುಂಬ ಸಲ ಕೇಳಬೇಕು ಅನ್ಕೊಂಡಿದ್ದೆ, ಆದರೆ ಕೆಲಸದಲ್ಲಿ ಮರ್ತೋದೆ. ಹೊಸ ಮನೆ ವಾತಾವರಣ ಹೇಗಿದೆ? ಅವಳು ಚೆನ್ನಾಗಿ ಅಡುಗೆ ಮಾಡ್ತಿದ್ದಾಳಾ? ಅದು ಅಡುಗೆ ಅಲ್ಲ ರಾಧಿಕಾ, ನರಕ. ತರಕಾರಿ ಎಲ್ಲ ಕಮ್ಮಿ, ಉಪ್ಪು ಖಾರ ಜಾಸ್ತಿ. ತಿನ್ನಕ್ಕೆ ಎಷ್ಟು ಕಷ್ಟವಾಗಿರುತ್ತೆ ಅಂತ ನಿನ್ಗೆ ಗೊತ್ತಿಲ್ಲ ರಾಧಿಕಾ. ಹಾ, ಅದನ್ನೆಲ್ಲ ಮನ್ಸಿಗೆ ಹಚ್ಕೊಳ್ದೆ ಅವಳ ಮೇಲೆ ಪ್ರೀತಿ ತೋರಿಸ್ಬೇಕು ನೋಡು, ಅದು ಇನ್ನೂ ದೊಡ್ಡ ಟಾರ್ಚರ್ ನನಗೆ. ಹೋಗ್ಲಕ್ಕೆ ಹೋದ್ರೆ ಮತ್ತೆ ನಿನ್ ತಂಗಿ ಸುಮ್ಮನಿರಲ್ವಲ್ಲ, ಸುತ್ತಿ ಬಳಸಿ ಕೇಳ್ತಾನೇ ಇರ್ತಾಳೆ. ಅದ್ರ ಜೊತೆಗೆ ಈ ನಡುವೆ ಅನುಮಾನ ಬೇರೆ ಹುಟ್ಕೊಂಡಿದೆ. ಅನುಮಾನನ? ಅನುಮಾನ ಯಾಕೆ? ಅಯ್ಯೋ, ಅದು ಸೀರಿಯಸ್ ಏನಲ್ಲ, ನಿಂಗಳ ಬಗ್ಗೆ ಗೊತ್ತೇ ಇದೆಯಲ್ಲ. ಪ್ರೀತಿ ಜಾಸ್ತಿ ಆಗಿ ಬರೋ ಹುಚ್ಚ ಅನುಮಾನ ಅದು. ಹಾ, ನಾನು ಯಾರ ಜೊತೆ ಮಾತಾಡಿದ್ರು ತಪ್ಪು, ಯಾರ ಹತ್ರ ಮಾತಾಡಿದ್ರು ತಡ್ಕೊಳಲ್ಲ. ಹಾಗಂತ ಅದನ್ನ ಮನ್ಸಲ್ಲಿಟ್ಕೊಂಡು ನನಗೆ ತೊಂದರೆ ಕೊಡೋ ಸ್ವಭಾವನೂ ಅಲ್ಲ. ಏನಿದ್ರು ನೇರವಾಗೇನೆ ಕೇಳ್ಬಿಡ್ತಾಳೆ. ಇರೋದ್ಕಿಂತ ಜಾಸ್ತಿ ಊಹೆ ಮಾಡ್ಕೋತಾಳೆ. ಹಾಗೆ ಯೋಚನೆ ಮಾಡೋದು ಸರಿ ಇಲ್ಲ ಅಂತ ಎಷ್ಟು ಹೇಳಿದ್ರು ಅವಳು ಕೇಳಲ್ಲ. ಅವಳಾಗ ಅವಳೇ ಸಮಸ್ಯೆ ಕ್ರಿಯೇಟ್ ಮಾಡಿಕೊಂಡು ಒದ್ದಾಡ್ತಾ ಇರ್ತಾಳೆ. ಅದೇ ನಂಗೊಂದು ದೊಡ್ಡ ಟೆನ್ಷನ್. ಅವಳ ಉದ್ದೇಶ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತಾನೋ, ಯಾರ ಜೊತೆನೋ ತಿರುಗಾಡ್ತಾ ಇದ್ದೀನಿ ಅಂತಾನೋ ಅಲ್ಲ, ಬೇರೆ ಯಾರಾದರೂ ನನ್ನ ಹಿಂದೆ ಬಿದ್ದುಬಿಡ್ತಾರನೋ ಭಯ. ಅದಕ್ಕೆ ದಿನ ಒಂದು ರೀತಿಲಿ ಅವಳು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡ್ತಾಳೆ. ಎಲ್ಲ ತಮಾಷೆಗೆ ಇರುತ್ತೆ ಬಿಡು, ಅಂತ ಸೀರಿಯಸ್ ಮ್ಯಾಟ್ರ್ ಏನಲ್ಲ. ನೋಡು ಅಮರ್, ಪ್ರಿಯಾ ಮನ್ಸು ನನಗೆ ಚೆನ್ನಾಗಿ ಗೊತ್ತು. ಅವಳು ಪ್ರೀತಿ ಆದ್ರೂ ದ್ವೇಷ ಆದ್ರೂ ಅತಿಯಾಗೆ ಮಾಡ್ತಾಳೆ. ಅವಳು ಪ್ರೀತಿ ತೋರಿಸಿದ್ರೆ ಅದರಲ್ಲಿ ಒಳ್ಳೆ ಸ್ವಾದ ಇರುತ್ತೆ. ಅದೇ ದ್ವೇಷ ಮಾಡೋ ಪರಿಸ್ಥಿತಿ ಬಂದ್ರೆ ಎದುರಾಳಿನ ಮುಳುಗಿಸ್ತಾಳೆ. ಅದಕ್ಕೆ ಯಾವ್ದಾದ್ರೂ ತಡ್ಕೊಳ್ಳೋದು ಕಷ್ಟನೇ ಅಮರ್. ಪ್ರಿಯಾಗೆ ತಪ್ಪು ಮಾಡೋದು ಗೊತ್ತಿಲ್ಲ ಅಮರ್. ಒಂದ್ ವೇಳೆ ಏನಾದ್ರೂ ತಪ್ಪು ನಡೆದ್ರೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋ ತಾಳ್ಮೆನೂ ಇಲ್ಲ ಅವಳಿಗೆ. ಆ ಕ್ಷಣ ಅವಳ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಹೇಳ್ಬಿಡ್ತಾಳೆ. ಪದೇ ಪದೇ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಇವಾಗಿರೋ ಪರಿಸ್ಥಿತಿಗೆ ನಿಂಗೆ ಹೇಳಬೇಕು, ಅದಕ್ಕೆ ಹೇಳ್ತಿದ್ದೀನಿ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ನಮ್ಮ ವಿಷಯ ಮಾತ್ರ ಪ್ರಿಯಾಗ್ ಹೇಳಕ್ಕೆ ಹೋಗ್ಬೇಡ. ಛೇ, ನಾನು ಯಾಕೆ ಹೇಳ್ತೀನಿ ರಾಧಿಕಾ? ಈಗೀಗ ತಾನೇ ನಾನು ಪ್ರಿಯಾ ಪ್ರೀತಿನ ಅನುಭವಿಸೋಕ್ಕೆ ಶುರು ಮಾಡಿದ್ದೀನಿ. ಅವಳಿಗೆ ನಾನಂದರೆ ಅದೆಷ್ಟು ಇಷ್ಟನೋ, ನನ್ನ ಜೊತೆ ಇರಬೇಕು ಅಂತ ಅದೆಷ್ಟು ಒದ್ದಾಡ್ತಾಳೋ ನಾನು ಅರ್ಥ ಮಾಡ್ಕೊಂಡಿದ್ದೀನಿ.